ವಿಜಯನಗರ ಸಾಮ್ರಾಜ್ಯದ ಮಹಾನ್ ಅರಸರಾದ ಕೃಷ್ಣದೇವರಾಯರು ನ್ಯಾಯಪ್ರಿಯ ಹಾಗೂ ಪ್ರಜೆಗಳ ಹಿತೈಷಿಯಾಗಿದ್ದರು. ಒಂದು ದಿನ ಅವರು ಸಾಮಾನ್ಯ ವೇಷದಲ್ಲಿ ರಾಜ್ಯದ ಹೊರವಲಯಕ್ಕೆ ಭೇಟಿ ನೀಡಿದರು. ಅಲ್ಲಿ ಒಬ್ಬ ಬಡ ರೈತ ತನ್ನ ಹೊಲವನ್ನು ಕಳೆದುಕೊಂಡು ದುಃಖದಲ್ಲಿದ್ದನು. ಕಾರಣ ಕೇಳಿದಾಗ ಆ ರೈತನ ನೆರೆಹೊರೆಯ ಜಮೀನ್ದಾರನು ತನ್ನ ಪ್ರಭಾವ ಬಳಸಿ ಅವನ ಹೊಲವನ್ನು ಕಬಳಿಸಿದ್ದಾನೆ ಎಂದು ತಿಳಿಸಿದನು. ಕೃಷ್ಣದೇವರಾಯರು ನೇರವಾಗಿ ನ್ಯಾಯಾಲಯಕ್ಕೆ ತೆರಳಿ ಪ್ರಕರಣವನ್ನು ವಿಚಾರಿಸಿದರು. ಜಮೀನ್ದಾರನು ಹಣ ಹಾಗೂ ಶಕ್ತಿಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರೂ ಅರಸನು ಸತ್ಯವನ್ನು ಪತ್ತೆಹಚ್ಚಿದರು. ಸಾಕ್ಷಿಗಳ ಆಧಾರದಲ್ಲಿ ಬಡ ರೈತನಿಗೆ ನ್ಯಾಯ ದೊರಕಿಸಿ ಅವನ ಹೊಲವನ್ನು ಮರಳಿ ನೀಡಿದರು. ಜೊತೆಗೆ ಜಮೀನ್ದಾರನಿಗೆ ಕಠಿಣ ಶಿಕ್ಷೆ ವಿಧಿಸಿದರು. ಈ ಘಟನೆ ರಾಜ್ಯದಾದ್ಯಂತ ಪ್ರಸಿದ್ಧವಾಯಿತು. ಜನರು ಅರಸನನ್ನು ಧರ್ಮದ ಪ್ರತೀಕ ಎಂದು ಗೌರವಿಸಿದರು. ಕೃಷ್ಣದೇವರಾಯರ ಆಡಳಿತದಲ್ಲಿ ಬಡವರಿಗೂ ನ್ಯಾಯ ಸಿಗುತ್ತದೆ ಎಂಬ ನಂಬಿಕೆ ಬಲವಾಯಿತು. ವಿಜಯನಗರ ಸಾಮ್ರಾಜ್ಯವು ಶಕ್ತಿ ಮಾತ್ರವಲ್ಲ, ನ್ಯಾಯ ಮತ್ತು ಮಾನವೀಯತೆಯಲ್ಲಿಯೂ ಶ್ರೇಷ್ಠವಾಗಿತ್ತು ಎಂಬುದನ್ನು ಈ ಕಥೆ ತೋರಿಸುತ್ತದೆ.